ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಬೆಳಗ್ಗೆ ವ್ಲಾಗ್ನ ಚಾಲೂ ಮಾಡೀನಿ. ಟೈಮ್ ಇವಾಗ ಬೆಳಗ್ಗೆ 11 ಗಂಟೆ ಆಗಿದೆ. ಎಲ್ಲ ಬಟ್ಟೆ ಬಾಂಡೆ ಅದೆಲ್ಲ ತೊಳೆದು ಹಾಕಿದ್ದು ಆಯಿತು. ಮತ್ತು ಮಕ್ಕಳು ಕೂಡ ಶಾಲೆ ಹೋಗ್ಯಾರ. ಮಕ್ಕಳು ಶಾಲೆ ಹೋದ ಕೂಡಲೇ ಇಲ್ಲಿ ಅಡುಗೆ ಮನೆ ಸ್ವಚ್ಛ ಮಾಡ್ಕೋಬೇಕಂತ ಹೇಳಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಅಡುಗೆ ಮನೆ ಕ್ಲೀನಿಂಗ ಅಂದರೆ ಜಾಸ್ತಿ ಏನು ಎಲ್ಲನೂ ಪೂರ್ತಿ ಸ್ವಚ್ಛ ಮಾಡೋಂಗಿಲ್ಲ. ಶ್ರಾವಣ ಒಂದು ಬತ್ತಲ್ಲ, ಹಾಗಾಗಿ ಸುಮ್ಮನೆ ಅಲ್ಲಿ ಅಂದರೆ ಇದು ಅದೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋದು ಮತ್ತು ಎಲ್ಲ ಡಬ್ಬಿಗಳದು ಅದ್ರ ಮ್ಯಾಗ ಧೂಳದೆಲ್ಲ ಕೂತಿರ್ತದಲ್ಲ, ಧೂಳು ಹೊಡೆಸ್ಕೊಳ್ಳೋದು, ಈ ರೀತಿ ಅಷ್ಟೇ ಕ್ಲೀನಿಂಗ್ ಮಾಡಕತ್ತೀನಿ. ಪೂರ್ತಿ ಎಲ್ಲ ಸಾಮಾನುಗಳನ್ನು ತೆಗೆದು ಹೊರಗಡೆ ಇಟ್ಟು ಆ ರೀತಿ ಕ್ಲೀನಿಂಗ್ ಏನಿಲ್ಲ. ನಾವೇನು ಪೂಜೆ ಅದು ಮಾಡೋಂಗಿಲ್ಲ ಫ್ರೆಂಡ್ಸ. ಅಂದರೆ ಲಕ್ಷ್ಮೀ ಪೂಜೆ ಅದು ಮಾಡೋಂಗಿಲ್ಲ ಶ್ರಾವಣದಾಗ. ಹಾಗಾಗಿ ಸುಮ್ಮನೆ ಶ್ರಾವಣ ಅದ ಅಂಥೇಳಿ ಸ್ವಚ್ಛ ಮಾಡ್ಬೇಕಂಥೇಳಿ ಸ್ವಚ್ಛ ಮಾಡಾಕತ್ತೀನಿ ನೋಡ್ರಿ. ಇದು ಸ್ವಲ್ಪ ಅದೆಲ್ಲ ಪೂರ್ತಿ ಇದು ಗಾಡಿಗೆ ಅಟ್ಯಾಚ್ ಮಾಡ್ಯಾರ. ಇದನ್ನು ಹೊರಗಡೆ ತೆಗಿಲಕ್ಕೆ ಬರೋಂಗಿಲ್ಲ, ಸ್ವಲ್ಪ ತೆಗೆದು ಉಜ್ಜಲಕ್ಕೆ ಬರೋಂಗಿಲ್ಲ. ಹಾಗಾಗಿ ಇಲ್ಲಿ ಇದರಲ್ಲಿರ್ತಕ್ಕಂತಹ ಎಲ್ಲ ಬಾಂಡೆಗಳನ್ನು ಹೊರಗೆ ತೆಗೆದ್ಬಿಟ್ಟು ಇದನ್ನು ತ್ಯಾವರ್ ಬಿ ತೊಗೊಂಡು ಒರೆಸ್ಕೊಳ್ಳೋದು ಅಷ್ಟೇ. ಅಂದ್ರೆ ಒಂದು ಸ್ವಲ್ಪ ಮೊದಲ ಸ್ಕ್ರಬ್ ತೊಗೊಂಡ್ಬಿಟ್ಟು ಸಾಬೂನು ಹಚ್ಚಿ ಸ್ಕ್ರಬ್ ತೊಗೊಂಡು ತಿಕ್ಬಿಟ್ಟು ಆಮೇಲೆ ತ್ಯಾವರ್ ಬಿ ತೊಗೊಂಡು ಒರೆಸ್ಕೊಂಡ್ಬಿಡ್ತೀನಿ ನೋಡ್ರಿ. ಈ ಸ್ವಲ್ಪ ಗಾಡಿಗೆ ಫಿಕ್ಸ್ ಮಾಡಿಬಿಟ್ಟಾರ, ಅಂದ್ರೆ ನಟ್ ಅದನ್ನೆಲ್ಲ ಹಾಕಿಬಿಟ್ಟು ಫಿಕ್ಸ್ ಮಾಡ್ಯಾರ. ಅದನ್ನು ತೆಗಿಲಕ್ಕೆ ಬರೋಂಗಿಲ್ಲ ನನಗೆ. ಹಾಗಾಗಿ ಇಷ್ಟ ತೊಳೆದು ಸ್ವಚ್ಛ ಮಾಡ್ಲಕತ್ತೀನಿ ನೋಡ್ರಿ. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಅದೆಲ್ಲ ತೊಳೆದ್ಮ್ಯಾಗ ಆಮೇಲೆ ಮತ್ತು ಕಪಾಟಿನಲ್ಲಿರ್ತಕ್ಕಂಥ ಎಲ್ಲ ಡಬ್ಬಿಗಳದ್ದು ಸ್ವಲ್ಪ ಧೂಳಾಗ್ಯಾವು. ಹಾಗಾಗಿ ಧೂಳು ಅದನ್ನೆಲ್ಲ ಒಂದು ಸ್ವಲ್ಪ ತ್ಯಾವರ್ ಬಿ ತೊಗೊಂಡು ಒರೆಸ್ಬಿಟ್ಟು ಎಲ್ಲ ಕಪಾಟ ಅದನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡ್ರಿ. ಕುರ್ನೆಲ್ಲ ಬಾಂಡೆ ಅದನ್ನೇನು ತಿಕ್ಕಕ್ಕೆ ಹೋಗಂಗಿಲ್ಲ. ಇಷ್ಟು ಸ್ವಚ್ಛ ಮಾಡ್ಕೋತೀನಿ. ಮತ್ತು ಶ್ರಾವಣ ಬಂತಲ್ಲ, ಹಂಗಾಗಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವಚ್ಛತೆ ಎಲ್ಲ ಮುಗ್ದದ. ಅಂದ್ರೆ ಎಲ್ಲ ಹಾಸಿಗೆ ಅದನ್ನೆಲ್ಲ ತೊಳೆದು ಹಾಕೀನಿ. ಇನ್ನು ಇದೊಂದು ಸ್ವಲ್ಪ ಧೂಳ ಅದನ್ನೆಲ್ಲ ನಿನ್ನೆ ದಿನವೇ ಎಲ್ಲ ಪೂರ್ತಿ ಮ್ಯಾಗಿನ ಧೂಳ ಹೊಡ್ಕೊಂಡೀನಿ. ಮ್ಯಾಗಿನೆಲ್ಲ ರೂಮ್ಗಳನ್ನ ಧೂಳ ಹೊಡ್ಕೊಂಡೀನಿ. ಮತ್ತು ಹೊರಗಡೆ ಎಲ್ಲ ಸಿಟ್ಔಟಲ್ಲಿರ್ತಕ್ಕಂಥ ಎಲ್ಲ ಧೂಳ ಎಲ್ಲ ಹೊಡ್ಕೊಂಡೀನಿ. ಅದೇ ರೀತಿ ಇಲ್ಲಿದೆಲ್ಲ ಜೀಡಿ ಅದನ್ನೆಲ್ಲ ಹೊಡ್ಕೊಂಡೀನಿ. ಇನ್ನೇನು ಇದೊಂದು ಸ್ವಲ್ಪ ಅಡುಗೆ ಮನೆಯಿಂದ ಸ್ವಲ್ಪ ತೊಳ್ಕೊಳ್ಳೋದು ಮತ್ತು ಡಬ್ಬಿಗಳ ಮೇಲಿರ್ತಕ್ಕಂಥ ಎಲ್ಲ ಧೂಳ ಅದನ್ನೆಲ್ಲ ಒಂದು ಸ್ವಲ್ಪ ತ್ಯಾವರ್ ಬಿ ತೊಗೊಂಡು ಒರೆಸಿ ಅಡುಗೆ ಮನೆ ಇಟ್ಟು ಸ್ವಚ್ಛ ಮಾಡೋದು. ಅದೇ ರೀತಿ ದೇವ್ರ ಮನೆ ಇಷ್ಟು ಒಂದು ಸ್ವಲ್ಪ ಜೀಡಿ ಹೊಡ್ಕೊಂಡು ಸ್ವಚ್ಛ ಮಾಡಿದ್ರೆ ಎಲ್ಲ ಸ್ವಚ್ಛತೆ ಮುಗೀತು ನೋಡ್ರಿ. ಶ್ರಾವಣಕ್ಕಂತ ಹೇಳಿ ನಾವು ವರ್ಷ ಇಷ್ಟ ಕ್ಲೀನಿಂಗ್ ಕೆಲಸ ಅಂಥೇಳಿ ಮಾಡ್ಕೋತೀವಿ ನೋಡ್ರಿ. ಮತ್ತು ಗ್ಯಾಸ್ ಕಟ್ಟಿ ಮ್ಯಾಗಿಂದ ಅದೊಂದು ಸ್ವಲ್ಪ ಟೈಲ್ಸ್ ಅದೆಲ್ಲ ಅಂದ್ರೆ ಅಡುಗೆ ಮಾಡೋ ಮುಂದಾಗ ಎಣ್ಣೆ ಅದೆಲ್ಲ ಸಿಡಿದ್ಬಿಟ್ಟು ಇದು ಆಗಿರ್ತದಲ್ಲ, ಜಿಡ್ಡಾಗಿರ್ತದಲ್ಲ, ಅದನ್ನೊಂದು ಸ್ವಲ್ಪ ತೊಳ್ಕೊಂಡ್ರೆ ಅಡುಗೆ ಮನೆದು ಸ್ವಚ್ಛತೆ ಅನ್ನೋದು ಮುಗೀತಂದು ನೋಡ್ರಿ. ನಾನು ವರ್ಷ ಶ್ರಾವಣಕ್ಕಂತ ಹೇಳಿ ಇಷ್ಟೇ ಅಂದ್ರೆ ಅಡುಗೆ ಮನೆ ಸ್ವಚ್ಛ ಮಾಡೋದು ಮತ್ತು ದೇವ್ರ ಮನೆ ಸ್ವಚ್ಛ ಮಾಡೋದು ಇಷ್ಟು ಮಾಡ್ತೀನಿ. ಮತ್ತು ಅದೊಂದು ಜೀಡಿ ಇಷ್ಟು ಹೊಡ್ಕೊಂಡ್ಬಿಡ್ತೀನಿ ನೋಡ್ರಿ. ಮತ್ತು ಹಾಸಿಗೆ ಒಂದು ಸ್ವಲ್ಪ ನಾವು ಯಾವ ಹಾಸಿಗೆ ಹಾಸ್ಕೊಳ್ಳೋದು ಮಾಡ್ತೇವಲ್ಲ ಹಾಕೊಂಡು ಒಂದು ಸ್ವಲ್ಪ ತೊಳೆದು ಹಾಕ್ಬಿಡ್ತೀನಿ. ಈ ವರ್ಷ ಒಂದು ಸ್ವಲ್ಪ ಜಾಸ್ತಿನೇ ಹಾಸಿಗೆ ತೊಳೆದು ಹಾಕಿದ್ದು ನೋಡ್ರಿ. ಯಾಕಂದ್ರೆ ಮನ್ಯಾಗ ಮದುವೆ ಆಯ್ತಲ್ಲ, ಹಂಗಾಗಿ ಮನೆಗೆ ಗೆಸ್ಟ್ಗಳು ಅದೆಲ್ಲ ಬಂದಿದ್ರು. ಎಲ್ಲ ಪೂರ್ತಿ ಎಲ್ಲ ಹಾಸಿಗೆಗಳನ್ನು ಬಳಕೆ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಕುಂದ್ರದು ನಿಂದ್ರದು ಮಾಡಿದ್ರು ಅಂಥೇಳಿ ಎಲ್ಲನೂ ಕೂಡ ಹಾಸಿಗೆಗಳನ್ನ ತೊಳೆದು ಹಾಕಿದೆ. ಅಂದ್ರೆ ಮೊನ್ನೆ ದಿನ ನಳ ಬಂದಿದ್ದು, ಸ್ವಲ್ಪ ಜಾಸ್ತಿನೇ ನೀರು ಬಂದಿದ್ದು. ಹಾಗಾಗಿ ಅವತ್ತಿನ ದಿನ ಎಲ್ಲ ಕೌದಿಗಳನ್ನ ತೊಳೆದು ಹಾಕಿದೆ. ಅವತ್ತು ಕೌದಿ ಹಾಸಿಗೆ ಅದನ್ನೆಲ್ಲ ಪೂರ್ತಿ ಎಲ್ಲ ಸ್ವಚ್ಛ ಮಾಡೀನಿ, ತೊಳೆದು ಹಾಕಿನಿ ಅಂಥೇಳಿ ಸಿಕ್ಕಾಪಟ್ಟೆ ಅವತ್ತು ತೊಳೆದು ಹಾಕಿ ಮ್ಯಾಗ ಒಣ ಹಾಕಿನಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಮತ್ತು ಅವಕ್ಕನ್ನೆಲ್ಲ ತೆಗೆದು ಇಲ್ಲಿ ಹೊರಗಡೆ ಅದನ್ನೆಲ್ಲ ಹಾಕಿ ಒಂದು 3-4 ದಿನವೇ ಆಯಿತು ಎಲ್ಲ ಒಣಗಬೇಕಾದ್ರೆ. ಅಂದ್ರೆ ನಾನು ಆವಾಗ ತೊಳೆದು ಹಾಕಿದ್ನೆಲ್ಲ ಆ ಟೈಮ್ದಾಗ ಸಿಕ್ಕಾಪಟ್ಟೆ ಮಳೆನೇ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಬಿಸಿಲು ಎಂಬುದೇ ಇರ್ತಿದ್ದಿಲ್ಲ. ಅವೆಲ್ಲ ಒಣಗಬೇಕಾದ್ರೆ ಒಂದು 4 ದಿನವೇ ತೊಗೋತು ನೋಡ್ರಿ. ಅವೆಲ್ಲ ಹಾಸಿಗೆ ಅದನ್ನೆಲ್ಲ ತೊಳೆದು ಹಾಕಿದ್ದಾಗ್ಯದ. ಇನ್ನೊಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ರೆ ಎಲ್ಲ ಶ್ರಾವಣಕ್ಕೆ ಸ್ವಚ್ಛತೆ ಅನ್ನೋದು ಮುಗೀತ ನೋಡ್ರಿ. ಹಂಗೆ ಅಡುಗೆ ಕೆಲಸ ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗ್ದದ. ಇವತ್ತು ನಾಷ್ಟ ಅವಲಕ್ಕಿ ಮಾಡಿದ್ದೆ. ಮಕ್ಕಳು ಕೂಡ ನಾಷ್ಟ ತಿಂದು ಮತ್ತು ಅವ್ರಿಗೆ ಚಪಾತಿ ಮಾಡಿದೆ. ಮತ್ತು ಪಲ್ಯ ಏನಂತಂದ್ರೆ ಮೆಟ್ಕೆ ಕಾಳು ಪಲ್ಯ ಮಾಡಿದ್ನೆ ಅಷ್ಟು. ಅದನ್ನೆಲ್ಲ ಪಲ್ಯ ಮತ್ತು ಚಪಾತಿನ ಅವ್ರಿಗೆ ಟಿಫನ್ಗೆ ಅಂಥೇಳಿ ಮಾಡಿ ಕಟ್ಟಿ ಅವ್ರನ್ನ ಕಳಿಸ್ಬಿಟ್ಟು ನಾನು ಒಂದು ಸ್ವಲ್ಪ ನಾಷ್ಟ ತಿಂದೆ. ಅದನ್ನೆಲ್ಲ ತಿಂದ್ಬಿಟ್ಟು ಅವೆಲ್ಲ ಬಟ್ಟೆ ತೊಳೆದು ಹಾಕಿ ಮೇಲ್ಗಡೆ ಹೋಗಿ ಒಣಗಿ ಬಂದೀನಿ. ಮತ್ತು ಬಾಂಡೆ ಒಂದು ಸ್ವಲ್ಪ ಇದ್ದು ಅವಕ್ಕೂ ಕೂಡ ತಿಕ್ಬೇಕು ಇವಾಗ. ಅಂದ್ರೆ ಬಾಂಡೆ ತಿಕ್ಕಕ್ಕಂತ ಹೇಳಿ ಅಡುಗೆ ಮನ್ಯಾಗ ಬಂದೆ. ಇದೊಂದು ಸ್ವಲ್ಪ ಮತ್ತು ಇದನ್ನು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಒಳಗೆ ಕೂರ್ನೆಲ್ಲ ಅಷ್ಟು ಬಾಂಡೆ ತಿಕ್ಕಿ ಸ್ವಲ್ಪ ಒಳಗೆ ಇಟ್ಟರೆ ಆಯ್ತು ಅಂಥೇಳಿ ಇದನ್ನು ಸ್ವಲ್ಪ ತೆಗೆದು ಇದನ್ನು ಸ್ವಚ್ಛ ಮಾಡ್ಕೊಳಕ್ಕೆ
ನಿಂತು ನೋಡ್ರಿ. ಇವಾಗ ಟೈಮ್ ಮಧ್ಯಾಹ್ನ ಆಗ್ಯದ ನೋಡ್ರಿ, 12 ಗಂಟೆ ಆಗ್ಲಕ್ಕೆ ಬಂದದ. ಇವಾಗ ಈ ಕೆಲಸನ ಮಾಡ್ಕೊಳಕತ್ತೀನಿ ನೋಡ್ರಿ. ಮಕ್ಕಳು ಶಾಲೆಯಿಂದ ಬರೋದ್ರಾಗ ಎಲ್ಲ ಸ್ವಚ್ಛತೆ ಕೆಲಸ ಮುಗಿಸ್ಕೋಬೇಕಂತ ಅಂದ್ಕೊಂಡೀನಿ. ನೋಡಬೇಕಾಗುತ್ತೋ ಇಲ್ಲ. ನಾ ಏನು ಜಾಸ್ತಿ ಪೂರ್ತಿ ಮನೆ ಎಲ್ಲ ಕ್ಲೀನ್ ಮಾಡೋಂಗಿಲ್ಲಲ್ಲ. ಎಲ್ಲ ರೂಮ್ಗಳನ್ನು ಇಷ್ಟು ಅಡುಗೆ ಮನೆ ಇಟ್ಟು ದೇವ್ರ ಕೂಲಿ ಇಟ್ಟು ಮಾಡ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ಜಲ್ದಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಮತ್ತು ಮಕ್ಕಳು ಬರೋಕ್ಕಿಂತ ಮುಂಚೆ ಮತ್ತೊಂದು ಸ್ವಲ್ಪ ಅಡುಗೆದು ಇದನ್ನು ಮಾಡಬೇಕಲ್ಲ. ಹಾಗಾಗಿ ಜಲ್ದಿ ಮಾಡ್ಬೇಕಂತ ಅಂದ್ಕೊಂಡೀನಿ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಇದೆಲ್ಲ ಮಾಡಬೇಕಂತ ಮಾಡೋದ್ರಾಗ. ಹಾಗೆ ಫ್ರೆಂಡ್ಸ, ಹೊರಗಡೆ ಮುಸು ಕೂಡ ಇಟ್ಟದ, ಮಳೆ ಬರಂಗಾಗ್ಯದ. ಮ್ಯಾಗ ಹೋಗಿ ಬಟ್ಟೆ ಒಣಾಕಿನಿ, ತೊಗೊಂಬರ್ಬೇಕೇನು ಅದನ್ನ ಯೋಚನೆ ಮಾಡ್ಕೋತ ಹಂಗೆ ಸ್ವಚ್ಛತೆ ಮಾಡಾಕತ್ತೀನಿ ನೋಡ್ರಿ. ಈ ರೀತಿ ಸ್ವಲ್ಪ ಅದನ್ನೆಲ್ಲ ಹಂಗೆ ತಿಂಗಳಿಗೊಮ್ಮೆ ಈ ರೀತಿ ಸ್ವಚ್ಛ ಮಾಡ್ತಿರ್ತೀನಿ. ಅವಾಗವಾಗ ತ್ಯಾವ ಅರ್ಬಿ ತೊಗೊಂಡು ಇದನ್ನು ಸ್ವಲ್ಪ ಒರೆಸ್ಕೊತಿರ್ತೀನಿ. ಅದ್ರಾಗ ಇದು ನಮ್ಮ ಮನೆ ಕಡೆ ರೋಡ್ ಒಂದೈತಿ. ಹಾಗಾಗಿ ಗಾಡಿಗಳು ಹೋಗೋದು ಬರೋದು ಮಾಡ್ತಿರ್ತಾವಲ್ಲ, ಸಿಕ್ಕಾಪಟ್ಟೆ ಧೂಳು ಅಂದ್ರೆ ಅಷ್ಟು ಧೂಳು ಇರ್ತೈತಿ. ಹಾಗಾಗಿ ಅವೆಲ್ಲ ಬಾಂಡೆಗಳ ಮ್ಯಾಗ ಬಂದು ಧೂಳದೆಲ್ಲ ಕೂತ್ಬಿಡ್ತೈತಿ. ನಾವು ಕಿಟಕಿ ಓಪನ್ ಇಡ್ಲಿಕ್ಕೂ ಕೂಡ ಮೇಲ್ಗಡೆಯಿಂದ ಕಿಟಕಿ ಅವು ಸ್ವಲ್ಪ ಓಪನ್ ಅದಾವು, ಅಂದ್ರೆ ಮುಚ್ಚೇವಿ ಅವಕ್ಕೂನ, ಅಂದ್ರೆ ಒಂದು ಸ್ವಲ್ಪ ಸೈಡಲ್ಲಿ ಓಪನ್ ಥರ ಅದಾವು ಕಿಟಕಿ ಅವು. ಹಾಗಾಗಿ ಅಲ್ಲಿಂತ ಧೂಳು ಬರ್ತದ. ಇವಾಗ ಮಳೆಗಾಲ ಇದಲ್ಲ, ಹಾಗಾಗಿ ಮಳೆ ಬಂದ್ಬಿಟ್ಟು ಎಲ್ಲ ಧೂಳ ಕುಂತದ. ಅಂದರೂ ಕೂಡ ಮೊದಲ ಧೂಳು ಇತ್ತಲ್ಲ, ಅವಾಗಿಂದ ಧೂಳು ಸೆಲ್ಫ್ಗಳ ಮ್ಯಾಗ ಕೂತಿರ್ತದಲ್ಲ. ಹಾಗಾಗಿ ನಾನು ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಈ ರೀತಿ ಒರೆಸ್ಕೊತಿರ್ತೀನಿ. ಅವಾಗ ಒಂದು ಸ್ವಲ್ಪ ತ್ಯಾವ ಅರ್ಬಿ ಮಾಡಿಬಿಟ್ಟು ಇದನ್ನೆಲ್ಲ ಸ್ವಲ್ಪ ಒರೆಸ್ಕೊತಿರ್ತೀನಿ. ಆದರೆ ಈ ರೀತಿ ಪೂರ್ತಿಯಾಗಿ ಡೀಪ್ ಕ್ಲೀನ ಮಾಡೋಂಗಿಲ್ಲ. ಹಾಗಾಗಿ ಸುಮ್ಮನೆ ಅಲ್ಲಿ ಸ್ವಲ್ಪ ಧೂಳದಿರ್ತ ನನ್ನ ಕಣ್ಣಿಗೆ ಕಾಣ್ತದಲ್ಲ, ಅದನ್ನ ಅಷ್ಟು ಒರೆಸ್ಕೊತಿದ್ದೆ. ಇವಾಗ ಪೂರ್ತಿ ಶ್ರಾವಣ ಅದಂಥೇಳಿ ಎಲ್ಲನೂ ಕೂಡ ಸ್ವಚ್ಛ ಮಾಡ್ಕೊಳಕತ್ತೀನಿ ನೋಡ್ರಿ. ಇದು ನೋಡ್ರಿ, ಇವಾಗ ಟೈಮ್ 5 ಗಂಟೆ ಆಯಿತು. ಮಕ್ಕಳಿಗೆ ಅಂಥೇಳಿ ಬ್ರೆಡ್ ಇದ್ದು ಹಾಕೋದು. ಬ್ರೆಡ್ ಅಂದ್ರೆ ಕಡಲೆ ಹಿಟ್ಟು ಮತ್ತು ಉಳ್ಳಾಗಡ್ಡಿ, ಟೊಮಾಟೊ, ಒಂದು ಸ್ವಲ್ಪ ಖಾರ ಹಾಕಿಬಿಟ್ಟು ಅದನ್ನು ಕಲಿಸ್ಬಿಟ್ಟು ಅದರಲ್ಲಿ ಈ ರೀತಿ ಬ್ರೆಡ್ಡನ್ನು ಅದ್ದಿ ಒಂದು ಸ್ವಲ್ಪ ಹಂಚಿನ ಮೇಲೆ ತುಪ್ಪ ಹಾಕಿಬಿಟ್ಟು ಇದನ್ನು ಈ ರೀತಿ ಬ್ರೆಡ್ ಟೋಸ್ಟ್ ಅಂಥೇಳಿ ಅವ್ರಿಗೆ ಮಾಡಿ ಕೊಡ್ಲಾಕತ್ತೀನಿ ನೋಡ್ರಿ. ಇದನ್ನಿಷ್ಟು ಮಾಡಿ ಒಂದು ಸ್ವಲ್ಪ ಹಾಲು ಮತ್ತು ಬೋರ್ಮಿಟ ಹಾಕಿ ಅವ್ರಿಗೆ ತಿನ್ಲಿಕ್ಕೆ ಅಂಥೇಳಿ ರೆಡಿ ಮಾಡಿ ಇಡ್ತೀನಿ ನೋಡ್ರಿ. ಅದೇ ರೀತಿ ನಂದು ಮತ್ತು ಸಂಜೆಗೆ ಅಂಥೇಳಿ ಅಡುಗೆ ಕೆಲಸಕ್ಕೆ ಅಂಥೇಳಿ ಒಂದು ಬೆಳ್ಳುಳ್ಳಿ ಸುಲ್ದೀನಿ. ಅಂದ್ರೆ ಸಾಂಬಾರು ಮಾಡ್ಬೇಕಂಥೇಳಿ ಅಂದ್ಕೊಂಡೀನಿ. ಅನ್ನ ಕೂಡ ಮಾಡೀನಿ. ಬಿಸಿ ಅನ್ನ ಮತ್ತು ಬಿಸಿ ಸಾಂಬಾರು ಮಾಡ್ಬೇಕಂಥೇಳಿ ಸಂಜೆಗೆ ಅಂದ್ಕೊಂಡಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಓಕೆ, ಬಾಯ್.